ನೀವು ಮೊನ್ನೆ ಮೆರ್ಸಿದ್ರಲ್ಲ ಗಣೇಶ, ಖಂಡಿತ ದೇವರಲ್ಲ. ಯಾವ ಕಾರಣಕ್ಕೂ ದೇವರು ಎನಿಸುವುದಿಲ್ಲ. ದೇವರು ಗಣೇಶನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಅಲ್ಲಿ ಮಾತಾಡ್ತಾ ಇರೋದು, ಗರ್ಜಿಸ್ತಾ ಇರೋದು ಹುಲಿಗಳಲ್ಲ, ನರಿಗಳು, ಸುಳ್ಳು, ವಂಚಕರು. ನೀವು ಫಸ್ಟ್ ಹೊರಗಡೆ ಬನ್ನಿ, ನಿಮ್ಮ ಅವಿವೇಕದಿಂದ ಹೊರಗಡೆ ಬನ್ನಿ. ಈ ದೃಶ್ಯ ಮಾಧ್ಯಮಗಳಿಗೆ ಮತ್ತು ವಂಚಕ ರಾಜಕಾರಣಿಗಳಿಗೆ, ಕಪಟ ರಾಜಕಾರಣಿಗಳಿಗೆ ಬಳಕೆಯಾಗುವ ಒಂದು ಅಸ್ತ್ರ, ಗಲಭೆಯನ್ನು ಪ್ರಚೋದಿಸುವ ಒಂದು ಸಾಧನ. ಸ್ನೇಹಿತರೆ, ಹಲವಾರು ಹೊಣೆಗಾರಿಕೆಗಳ ಕಾರಣದಿಂದ ಬಹಳ ವಿಷಯಗಳ ಬಗ್ಗೆ ಬಹಳ ದಿನ ಮಾತನಾಡಕ್ಕಾಗಿಲ್ಲ. ಮಾತನಾಡೋದು ಇನ್ನೂ ಸ್ವಲ್ಪ ದಿನ ಕಡಿಮೆನೇ ಇರುತ್ತೆ. ಆದರೆ ಒಂದನ್ನು ಹೇಳ್ಕೊಳ್ದೆ ಇರೋಕ್ಕಾಗೋದಿಲ್ಲ. ಮೊನ್ನೆ ಮದ್ದೂರಿನಲ್ಲಿ ನಡೆದ ಗಣೇಶನಿಗೆ ಸಂಬಂಧಿಸಿದ ಗಲಭೆ ಇವತ್ತು ನೂರಾರಿದೆ. ಫ್ರಾನ್ಸ್ನಲ್ಲಿ ಗಲಭೆಗಳು ನಡೀತಾ ಇದ್ದಾವೆ. ನೇಪಾಳದಲ್ಲಿ ಗಲಭೆ ಹೋಗಿ ಮತ್ತೆ ಯಾವುದೋ ಸರ್ಕಾರ ಬಂದಿದೆ, ಬೇರೆ ರೀತಿಯ ಸರ್ಕಾರ ಬಂದಿದೆ, ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಆದರೆ ನಾನು ಯಾಕೆ ಮದ್ದೂರು ಮಾತಾಡ್ತೀನಿ, ಈಗ ತಣ್ಣಗಿರಬಹುದು, ಆದರೆ ಯಾವ ಕ್ಷಣದಲ್ಲೂ ಯಾವುದೇ ಬೇರೆ ಬೇರೆ ಸ್ವರೂಪದಲ್ಲಿ ಬುಗಿರೇಳುವಂತಹ ಒಂದು ಸಂಗತಿ ಅದು. ಅಲ್ಲಿ ಗಣೇಶ ಅನ್ನೋದು ಮುಖ್ಯ ಅಲ್ಲ. ಗಣೇಶ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಸಾಮಾನ್ಯ ಪರಿಕಲ್ಪನೆನ ಅದು. ಆ ಪುರಾಣ ಏನೇ ಇರಲಿ, ತಲೆ ಯಾವುದು? ಆನೆಯ ತಲೆ, ದೊಡ್ಡ ತಲೆ. ಆನೆಗಳ ಬಗ್ಗೆ ನಿಮಗೆ ಗೊತ್ತಾ? ಅದು ಗಾತ್ರದ ಕಾರಣಕ್ಕಾಗಿ ಮಾತ್ರ ನಮ್ಮನ್ನ ಸೆಳೆಯೋದಿಲ್ಲ. ಆದರೆ ಅದ್ರ ಬಗ್ಗೆ ತಿಳ್ಕೊಂಡ್ರು ಎಲ್ರಿಗೂ ಗೊತ್ತು, ಅತಿ ದೊಡ್ಡ, ಅತ್ಯಂತ ದೊಡ್ಡ ಮಿದುಳು ಇರೋ ಒಂದು ಪ್ರಾಣಿ, ಈ ಭೂಮಿಯ ಮೇಲೆ ನಡೆದಾಡೋ ಪ್ರಾಣಿ. ಬಹುಶಃ ತಿಮಿಂಗಲಗಳಿಗೆ ಅದಕ್ಕಿಂತಲೂ ದೊಡ್ಡ ಬ್ರೈನ್ ಇರುತ್ತೆ ಅಂತ ಜೈವಿಕ ವಿಜ್ಞಾನಿಗಳು ಹೇಳ್ತಿದ್ದಾರೆ. 1 ಕಿಲೋಮೀಟರ್ ದೂರದಲ್ಲಿ ಇರೋ ತನ್ನ ಮರಿ ಊಟ ಸರಿಯಾಗಿ ಸಿಕ್ಕಿಲ್ಲ, ಆಹಾರ ಕೊಟ್ಟಿಲ್ಲ ಅಂದಾಗ 1 ಕಿಲೋಮೀಟರ್ ದೂರದಲ್ಲಿರೋ ಹೆಣ್ಣು ತಾಯಿ ಕೆರಳುತ್ತೆ ಅಂತ ಹೇಳ್ತಾರೆ. ಅದು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೀನಿ, ತಿಳ್ಕೊಂಡು ಶಾಕ್ ಆಗಿದ್ದೀನಿ. ಅಂದರೆ ಎಷ್ಟು ಬುದ್ಧಿವಂತಿಕೆ ಇದೆ. ಭಾಷೆ ಇಲ್ಲ, ದಾಖಲಿಸೋ ಭಾಷೆ ಇಲ್ಲ ಅವಕ್ಕೆ ಅನ್ನೋದು ಬಿಟ್ಟರೆ ನಮಗಿಂತಲೂ ಬುದ್ಧಿವಂತಿಕೆ ಇದೆ. ಆ ತಲೆನ ಅಲ್ಲಿಟ್ಟಿದ್ದಾರೆ, ಆ ಹೊಟ್ಟೆ, ಆ ಗಾತ್ರ ದೇಹ ಕೂತ್ಕೊಳ್ಳೋದು ಇಲಿ ಮೇಲೆ. ಎಂಥ ಪರಿಕಲ್ಪನೆ! ಎಷ್ಟು ನಾನು ಯಾವತ್ತೂ ಕೂಡ ಗಣೇಶನಿಗೆ ಗಂಧದ ಕಡ್ಡಿ ಹಚ್ಚಿಲ್ಲ, ಪೂಜೆ ಮಾಡಿಲ್ಲ, ದೇವಸ್ಥಾನಗಳಿಗೆ ಹೋಗಿಲ್ಲ, ತೆಂಗಿನಕಾಯಿ ಹೊಡೆದಿಲ್ಲ. ಆದರೆ ಗಣೇಶ ಅಂದರೆ ಅಲ್ಲಿ ಸೇರಿದಾರಲ್ಲ ಅವರೆಲ್ಲರೂ ಮೊತ್ತ ಕೂಡ ನನಗಿರೋ ಅಷ್ಟು ಭಕ್ತಿಗೆ ಹತ್ರ ಬರೋದಿಲ್ಲ. ಯಾಕೆಂದರೆ ನಾನು ಸುಮಾರು 31-32 ವರ್ಷಗಳಿಂದ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗುವಾಗ ನೆನೆಸ್ಕೊಳ್ಳೋ ಒಂದು ದೈವಿಕ ಪರಿಕಲ್ಪನೆ. ಅದ್ರ ಜೊತೆಗೆ ಮಾತೃ ದೇವತೆಗಳಿರ್ತಾರೆ, ದಶದೇವಿಯರು ಅಥವಾ ಸಪ್ತ ಮಾತೃಕೆಯರು. ಬಿಡಿ, ಅದು ವೈಯಕ್ತಿಕ ಸಂಗತಿ. ಯಾಕೆ ನಾನು ಅಂದ್ಕೊಂಡಿರೋದೇನು ಅಂದರೆ, ದೇವರು ವೈಯಕ್ತಿಕ ಇದಕ್ಕೆ ಆಂತರಿಕೆ ಸಂಬಂಧಿಸಿದ್ದು. ಯಾವುದೇ ದೈವಿಕ ಪರಿಕಲ್ಪನೆ, ಅದು ಅಲ್ಲಾ ಇರಬಹುದು, ರಾಮ ಇರಬಹುದು, ಕಾಳಿ ಇರಬಹುದು, ದುರ್ಗಿ ಇರಬಹುದು, ಗಣೇಶ ಇರಬಹುದು, ಆಂಜನೇಯ ಇರಬಹುದು. ನಾನು ತಗೊಳ್ಳೋ ಗಾಳಿ ರೀತಿ ಅದು. ಗಾಳಿ ಇಡೀ ವಿಶ್ವದಲ್ಲಿ ಇದೆ, ಎಲ್ಲರೂ ಅದನ್ನೇ ತಗೊಳ್ತಾರೆ. ಆದರೆ ನನ್ನ ಒಳಗೆ ಹೋಗುವ ಗಾಳಿ, ನನ್ನ ಮೂಗಿನ ಮೂಲಕ ನನ್ನ ಒಳಗೆ ಹೋಗುತ್ತಲ್ಲ, ದೇಹದ ಒಳಗೆ, ಅದು ನನ್ನ ವೈಯಕ್ತಿಕ ಆಸ್ತಿ. ಅದು ವೈಯಕ್ತಿಕವಾಗಿ ನನ್ನ ಅಗತ್ಯ. ನೀವೆಲ್ಲ ಜಗತ್ತಿನಲ್ಲಿ ಉಸಿರಾಡ್ತಾರೆ ಅಂತ ನಾನು ಸುಮ್ಮನಿರಕ್ಕಾಗೋದಿಲ್ಲ. ನನ್ನ ಆಂತರಿಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಗಣೇಶ, ಆ ಪರಿಕಲ್ಪನೆ ತುಂಬ ತುಂಬ ಇಷ್ಟ ಆಗುತ್ತೆ. ಮತ್ತು ಆ ಪರಿಕಲ್ಪನೆಯಲ್ಲಿ ಇರೋದು ಏನದು? ವಿದ್ಯೆಯ ದೇವರು, ವಿದ್ಯಾದಿ ದೇವರು. ವಿದ್ಯೆ ಬೇಕು ಅಂತ ಹೇಳಿದ್ರೆ ಗಣೇಶನ ಪ್ರಾರ್ಥನೆ ಮಾಡು. ವಿಘ್ನ ತಪ್ಪಿಸ್ತಾನೆ. ಹೇಗೆ ವಿಘ್ನ ತಪ್ಪಿಸ್ತಾನೆ ಅವನು? ಜ್ಞಾನದ ಮೂಲಕ, ವಿದ್ಯೆಯ ಮೂಲಕ. ಎಷ್ಟು ಸೊಗಸಾಗಿದೆ ಆ ಮಹಾಭಾರತದ ಕತೆ ಪ್ರಸಂಗ. ವ್ಯಾಸ ಎಷ್ಟು ವೇಗವಾಗಿ ಹೇಳ್ತಾರೋ ಅಷ್ಟು ವೇಗವಾಗಿ ಗಣೇಶ ಬರಿತಾನೆ. ಅದು ವಾಸ್ತವತೆ ಮುಖ್ಯ ಅಲ್ಲ, ಆ ಪರಿಕಲ್ಪನೆ ಮುಖ್ಯ. ಅಂತ ಗಣೇಶ ಅಂದಾಗ, ಗಣೇಶ ಇಟ್ಟಾಗ, ಗಣೇಶನ ಒಳಗಡೆ ತಗೊಂಡಾಗ ಎಲ್ಲರೂ ನನ್ನ ರೀತಿ ಇರಬೇಕಾಗಿಲ್ಲ. ಸಾಮೂಹಿಕವಾಗಿ ಆಚರಣೆ ಮಾಡೋದು, ಜಾತ್ರೆ ರೀತಿ ಮಾಡೋದು, ಇಟ್ಸ್ ಗುಡ್. ಆದರೆ ಗಣೇಶನಿಗೆ ಮಹಿಸೀದಿ ಮುಂದೆನೇ ತಗೊಂಡು ಹೋಗ್ಬಿಟ್ರೆ ಇಲ್ಲದ ಇದು ಬಂದ್ಬಿಡುತ್ತಾ, ಘನತೆ ಬಂದ್ಬಿಡುತ್ತಾ, ಇಲ್ಲದ ಆಕಾರ ಬಂದ್ಬಿಡುತ್ತಾ, ಏನು ಬಂದ್ಬಿಡುತ್ತೆ? ಏನಿದು? ಇದು ಎಂಥ ಇದು ಕಠೋರವಾದ ದುಷ್ಟ ಮನಸ್ಥಿತಿಯ ಪ್ರತೀಕ ಇದು. ಯಾಕೆ ಅದೇ ಬೇಕು? ಆ ಹಠ ಯಾಕೆ? ಅದಕ್ಕೆ ಅವರೇ ಹೇಳ್ತಾರೆ, ನಮ್ಮ ನಾಯಕರುಗಳು, ನಾಯಕ ಶಿಖಾಮಣಿಗಳು, ಅವ್ರ ಯೋಗ್ಯತೆ ಏನು ಹೇಳ್ತಾರೆ? ನಾವೇನು ಪಾಕಿಸ್ತಾನದಲ್ಲಿದ್ದೀವ? ತಗೊಂಡೋಗ್ತೀವಿ, ಮಸೀದಿ ಮುಂದೆ ತಗೊಂಡೋಗ್ತೀವಿ. ಪಾಕಿಸ್ತಾನ ಬಿಟ್ಟು ನಿಮ್ಗೆ ಇನ್ಯಾವ ದೇಶನೂ ಗೊತ್ತಿಲ್ಲವಪ್ಪ? ಗೊತ್ತಿಲ್ವೇಂದ್ರಪ್ಪ ವಿವೇಕಿಗಳ? ಪಕ್ಕದಲ್ಲಿ ನಮ್ಮ ಹತ್ರ ಇಂಡೋನೇಷ್ಯಾ ಅಂತ ಒಂದು ದೇಶ ಇದೆ. ಅಲ್ಲಿ ಬಾಲಿ ಅನ್ನೋ ಒಂದು ಪ್ರದೇಶ ಇದೆ, ರಾಜ್ಯ, ಅದು ಪ್ರಾಂತ್ಯ. ಅಲ್ಲಿರೋದು 44 ಲಕ್ಷ ಜನಸಂಖ್ಯೆ. 87%, 87% ಹಿಂದೂಗಳು. ಹಿಂದೂಗೂ ಕೂಡ ಒಂದು ಸಣ್ಣ ಗಲಾಟೆ ಇಲ್ಲ. ಅದನ್ನು ಕರೆಯೋದೇ ಹಿಂದೂಪುರ, ಹಿಂದೂಗಳ ನಾಡು.
ಅಲ್ಲಿರೋ ಮುಸ್ಲಿಮರು, ಯಾಕೆಂದ್ರೆ ನಮ್ಮ ಒಬ್ಳು ಸೊಸೆ ಅಲ್ಲಿಂದ ಬಂದಿರೋದು, ಎಮಿಲಿಯಾ. ಆ ಎಮಿಲಿಯಾಗೆ ಬರೀ ಎಮಿಲಿಯಾ ಅಲ್ಲ, ಎಮಿಲಿಯಾ ಕೃಷ್ಣ. ಆ ಎಮಿಲಿಯಾ ಅನ್ನೋ ಹೆಸರು ಕಾಮನ್ ಅಲ್ಲಿ. ಎಮಿಲಿಯಾ ಅನ್ನೋದೇ ಇವನ್ ಕ್ರಿಶ್ಚಿಯನ್ ಮೂಲದಿಂದ ಬಂದಿರೋ ಹೆಸರದು. ಎಮಿಲಿಯಾ ಕೃಷ್ಣ, ಎಮಿಲಿಯಾ ಅರ್ಜುನ, ಎಮಿಲಿಯಾ ಧರ್ಮ, ಆಮೇಲೆ ರಾಧಾ ಮುಸ್ತಫಾ, ಈ ಥರನೇ ಹೆಸರುಗಳು. ಎಮಿಲಿಯಾ ಕರ್ಣ. ಆ ದೇಶದಲ್ಲಿ ಅತ್ಯಂತ ದೊಡ್ಡ ಹೆಸರು ರಾಜಕೀಯದಲ್ಲಿ ಸುಕರ್ನೋ ಅನ್ನುವ ಅಲ್ಲಿನ ಅಧ್ಯಕ್ಷ, ಗತಿಸಿದ ಅಧ್ಯಕ್ಷ. ಆ ಸುಕರ್ನೋ ಹೆಸರು ಇದೆಯಲ್ಲ, ಒರಿಜಿನಲ್ ಹೆಸರು ಇಷ್ಟುದ್ದ ಇದೆ. ಅದು ಬಾಯಿ ಉಚ್ಚಾರಣೆ ಕೂಡ ಹೊರಡಲ್ಲ, ಕಷ್ಟ ನಮಗೆ, ಅಷ್ಟು ದೊಡ್ಡ ಹೆಸರು. ಆದರೆ ಅವನ ಚಿಕ್ಕ ವಯಸ್ಸಿನಲ್ಲಿ ಅವನು ಕಾಯಿಲೆ ಬರ್ತದೆ. ಕಾಯಿಲೆ ಬಂದಾಗ ಆ ತಂದೆ, ಮುಸ್ಲಿಂ ತಂದೆ, ಆತನ ಹೆಸರನ್ನ ಸುಕರ್ನೋ ಅಂತ ಇಡ್ತಾರೆ. ಸುಕರ್ನೋ ಅಂದ್ರೆ ಏನು ಅಂತ ಹೇಳಿದ್ರೆ ಸುಕರ್ಣ, ಕರ್ಣ. ಯಾಕೆ ನಾನು ಎಮಿಲಿಯಾನ ಕೇಳಿದೆ, ಏನಪ್ಪ ಈ ಥರ ಹೆಸರು ಇಟ್ಕೊಳ್ತೀರ ನೀವು ಅಂತ. ಆಕೆ ಹೇಳಿದು ಒಂದೇ ಮಾತು, ದೊಡ್ಡಪ್ಪ, ಇಸ್ಲಾಂ ಈಸ್ ಅವರ್ ರಿಲಿಜನ್. 350-400 ವರ್ಷ ಆಗಿದೆ ಬಂದು. ಮಹಾಭಾರತ ಅಂಡ್ ರಾಮಾಯಣ, ಮಹಾಭಾರತ ಮತ್ತು ರಾಮಾಯಣ ನಮ್ಮ ಕಲ್ಚರ್. ಆ ಕಲ್ಚರ್ ನಮಗೆ ಅದಕ್ಕಿಂತಲೂ ಮುಖ್ಯ, ಧರ್ಮಕ್ಕಿಂತಲೂ ಮುಖ್ಯ. ಬಂದ್ರೆ ಇಂಟರ್ವ್ಯೂ ಮಾಡಿಸ್ತೀನಿ ನೋಡಿ, ಆ ಮಗಳ ಕೈನಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ. ಅವರ ಸಂಬಂಧಿಕರು ಬಂದಾಗ ಬರ್ತಾರೆ, ಎಲ್ಲರ ಹೆಸರಲ್ಲೂ ಏನೋ ಒಂದು ಇದೇ ಇರ್ತದೆ. ಸ್ಪೆಷಲಿ ಮಹಾಭಾರತ. ಅಲ್ಲಿರೋ ದೊಡ್ಡ ಕ್ರೀಡಾಂಗಣ, ರಾಷ್ಟ್ರೀಯ ಕ್ರೀಡಾಂಗಣ, ಅಲ್ಲಿ ಇರೋದು, ಮುಂದ್ಗಡೆ ಇರೋದು ಕೃಷ್ಣಾರ್ಜುನ ರಥ. ಕೃಷ್ಣಾರ್ಜುನ ರಥ ಇಂಡೋನೇಷ್ಯಾದಲ್ಲಿ ಬಳಕೆ ಆಗೋಷ್ಟು, ಮಾರಾಟ ಆಗೋಷ್ಟು ಇನ್ನೆಲ್ಲೂ ಆಗಲ್ಲ. ಮತ್ತು ವಿಶ್ವಸಂಸ್ಥೆಯಲ್ಲಿ ಅವರ ಲಾಂಛನ, ನಮ್ಮ ಲಾಂಛನ ಅಶೋಕ ಚಕ್ರ, ಅವರ ಲಾಂಛನ ಬಂದು ಕೃಷ್ಣಾರ್ಜುನ ರಥ. ಇದು ಈ ಅವಿವೇಕಿಗಳಿಗೆ ಗೊತ್ತಿಲ್ವಾ? ಅಲ್ಲಿ ಬುದ್ಧಿವಂತರುಗಳು ಇದಾರಲ್ಲಿ, ನಾನು ಹೆಸರು ಹೇಳಕ್ ಹೋಗಲ್ಲ, ತಿಳ್ಕೊಳ್ಳುವಂತಹ ಬುದ್ಧಿವಂತರುಗಳಿದ್ದಾರೆ. ಯಾಕೆ ನಿಮ್ಗೆಲ್ಲ ಗೊತ್ತಾಗಿಲ್ಲ? ಬಂದ್ಬಿಟ್ಟು ಪಾಕಿಸ್ತಾನದಲ್ಲಿ ಮಾಡ್ತೀವ ನಾವು, ಇಲ್ಲಿ ಮಾಡ್ತಿದೀವಿ, ಮಸೀದಿ ಮುಂದೆ ಹೋಗ್ತೀವಿ ಅಂದ್ರೆ ಅವ್ರ ಅರ್ಥ ಏನು? ಪಾಕಿಸ್ತಾನದಲ್ಲಾದ್ರೆ ದೇವಸ್ಥಾನದ ಎದುರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಪಾಕಿಸ್ತಾನ ಬಹಳ ಮಾತಾಡ್ತಿದ್ದಾರೆ, ಮಾತಾಡಲ್ಲ ನಾನು. ಅಬುಧಾಬಿನ ಹೆಸರು ಕೇಳಿದ್ದೀರಾ? ಸೌದಿ ಅರೇಬಿಯಾದಲ್ಲಿ ಕೂಡ 10 ಹಿಂದೂ ದೇವಸ್ಥಾನಗಳಿದ್ದಾವೆ. ಆದ್ರೆ ಅವೆಲ್ಲವೂ ಕಾಂಪೌಂಡಿನ ಒಳಗಡೆ ದೊಡ್ಡ ದೊಡ್ಡ ದೇವಸ್ಥಾನಗಳು, ಆ ಪ್ರಭುತ್ವ ಒಪ್ಕೊಂಡಿರೋ ದೇವಸ್ಥಾನಗಳು. ಅಲ್ಲಿ ಒಳಗಡೆ ಯಾವುದೇ ರೀತಿ ಪೂಜಾ ನಿಯಮಗಳಿರಲಿ, ಏನಿರಲಿ, ಒಂದು ದಿನ ಧಕ್ಕೆ ಆಗಿಲ್ಲ. ಅದನ್ನು ಬಿಟ್ಬಿಡಿ. ಅಬುಧಾಬಿ ಅನ್ನೋ ಒಂದು ದೇಶ ಇದೆ, ಸಾಕಷ್ಟು ಶ್ರೀಮಂತ ದೇಶ. ಆ ದೇಶದಲ್ಲಿ ಶ್ರೀಮನ್ ನಾರಾಯಣ ದೇವಸ್ಥಾನ ಇದೆ. 27 ಎಕರೆಯಲ್ಲಿ ಕಟ್ಟಿದ್ದಾರೆ. ಅಲ್ಲಿನ ಶೇಖ್ 13.5 ಎಕರೆ ಕೊಟ್ರೆ, ಅಲ್ಲಿನ ಸರ್ಕಾರ ಆಡಳಿತ ಮಂಡಳಿ, ಅಬುಧಾಬಿಯ ಆಡಳಿತ ಮಂಡಳಿ 13.5 ಎಕರೆ ಕೊಡುತ್ತೆ. 27 ಎಕರೆಯಲ್ಲಿ 700 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಮಾಡಿದ್ದಾರೆ. ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೂ ಯಾವ ಸ್ಥಳೀಯರು ಬೇಕಾದ್ರೂ ಹೋಗಬಹುದು. ಅದು ಪಾಕಿಸ್ತಾನಿ ಇರಬಹುದು, ಅಬುಧಾಬಿಯ ಮುಸ್ಲಿಂ ಇರ್ಬೋದು, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರಬಹುದು, ಯಾರು ಬೇಕಾದ್ರೂ ಹೋಗಬಹುದು. ನಾವು ದೇವಸ್ಥಾನ ಪಡದೆ ಹೋಗ್ಲಿ, ಆದ್ರೆ ಆ ದೇವಸ್ಥಾನ ಭವ್ಯವಾಗಿ ಕಟ್ಟಿರೋದು ನಿಜ, ನಿಮಗೆ ಸಿಗುತ್ತೆ ನೆಟ್ನಲ್ಲಿ ನೋಡಿ. ಮೋದಿ ಹೋಗಿ ಓಪನ್ ಮಾಡಿದ್ರು ಅದನ್ನ. UAE, ಆ ದೇಶಗಳಿಗೆ ಸಂಬಂಧಿಸಿದ 7 ಜನ ಇವರು ಯಾವ ಕಾರಣಕ್ಕೂ ಯಾರು ಬಂದರೂ ಒಂದೇ ಕಡೆ ಸೇರೋದಿಲ್ಲ. ಅವರು ಸೇರಬಾರ್ದು ಅನ್ನೋ ನಿಯಮ ಇದೆ. ಆದರೆ ಅವರೆಲ್ಲರೂ ಸೇರಿ ಇವ್ರನ್ನ ಬರ ಮಾಡ್ಕೊಂಡಿದ್ರು. ಆ ಒಳಗಡೆ ಹೋಗ್ಬಿಟ್ರೆ, 27 ಎಕರೆ ಒಳಗಡೆ ಇರೋ ದೇವಸ್ಥಾನಕ್ಕೆ ಹೋದ್ರೆ, ಅಲ್ಲಿ ನಾವು ಯಾವ ಕಾರಣಕ್ಕೂ ತಿಂಡಿ ತಿನಿಸು ತಗೊಂಡು ಹೋಗಂಗಿಲ್ಲ. ಒಳಗಡೆ ಸಸ್ಯಾಹಾರಿ ಸಿಗುತ್ತೆ, ನಮಗೆ ತಿನಿಸು ಸಿಗುತ್ತೆ, ತಗೋಬಹುದು. ನಾನು ಇವನ್ನೆಲ್ಲ ಒಂದು ಕೇಳ್ತೀನಿ, ಪಾಕಿಸ್ತಾನದಲ್ಲಿ ಬಿಡ್ತಾರಾ ಅಂತ ಹೇಳ್ತಿದ್ದೀರಲ್ಲ, ಅಂದ್ರೆ ಪಾಕಿಸ್ತಾನದಲ್ಲಿ ಮಾಡ್ತಿದೀವಾ, ಇಲ್ಲಿ ನಮ್ಮ ಇಷ್ಟ ಬಂದಂಗೆ ಮಾಡ್ತಿದ್ದೀವಿ ಅಂತ. ಅಬುಧಾಬಿಯಲ್ಲಿರೋ ಮುಸ್ಲಿಮರು, ಸ್ಥಳೀಯ ಮುಸ್ಲಿಮರು ಅಥವಾ ಪಾಕಿಸ್ತಾನಿ ಮುಸ್ಲಿಮರು, ಇಲ್ಲ ನಾವು ಇದು ಒಳಗಡೆ ಹೋಗ್ತೀವಿ, ಒಳಗಡೆ ಹೋದಾಗ ನಮಗೆ ಬೀಫ್ ಬೇಕು, ಚಿಕನ್ ಬೇಕು, ಫಿಶ್ ಬೇಕು ಅಂತ ಹೇಳಿದಾರ? ಒಂದು ದಿನ ಇದೇನು ಹಿಂದೂ ರಾಷ್ಟ್ರದಲ್ಲಿರೋ ದೇವಸ್ಥಾನನ, ಇಸ್ಲಾಂ ರಾಷ್ಟ್ರದಲ್ಲಿರೋ ದೇವಸ್ಥಾನ, ನಮಗೆ ಇದು ಕೊಡಬೇಕು, ನೀವು ಮಟನ್ ಕೊಡಬೇಕು, ಚಿಕನ್ ಕೊಡಬೇಕು ಅಂತ ಕೇಳಿದಾರ? ಒಂದು ದಿನ ಡಿಸ್ಟರ್ಬ್ ಮಾಡಿದಾರ? ಹೋಗ್ಲಿ, ಅಲ್ಲಿರೋ ಅರಬ್ ದೇಶಗಳಲ್ಲಿರೋ ಒಬ್ಬ ಹಿಂದೂ ಮಹಿಳೆ ಮೇಲೆ ಯಾರಾದರೂ ದೌರ್ಜನ್ಯ ಎಸೋದಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀರಾ? ಅದು ಮುಸ್ಲಿಂ ಇರಲಿ, ಹಿಂದೂ ಮಾಡಲಿ, ಯಾರೇ ಮಾಡಲಿ, ಕಾನೂನು ಒಂದೇ. ಇಲ್ಲಿ ನಮ್ಮಲ್ಲಿ ಎಲ್ಲಿದೆ ಕಾನೂನು? ಬಾಯಲ್ಲಿ ಹೇಳ್ತಾರೆ ಕಾನೂನಿಗೆ ಗೌರವ, ಕಾನೂನಿಗೆ ಗೌರವ. ಏನ್ ಗೌರವ? ಕಾನೂನಿಗೆ ಗೌರವ ಇದ್ರೆ ಸಾಬ್ರನ್ನ ಬೆಂಬಲಿಸೋರಲ್ಲ, ಸಾಬ್ರನ್ನ ಮನುಷ್ಯರು ಅಂತ ಅಂದ್ಕೊಂಡಿರೋರು ಅಂತ ಹೇಳೋ ಜನಗಳು, ಪಬ್ಲಿಕ್ನಲ್ಲಿ ಹೇಳೋ ಜನಗಳು ಇರೋ ಕಡೆ ಯಾವ ಕಾನೂನಿದೆ? ಏನು ಕಾನೂನಿದೆ? ಇದು ಬೇಕಾಯಿತು? ಗಣೇಶನ ಹೆಸರಲ್ಲ ಮಾಡೋದು ನೀವು? ಗಣಪತಿ ಏನು ಅಂತ ತಿಳ್ಕೊಂಡಿದ್ದೀರ ನೀವು?
ಕುಡ್ಕೊಂಡು ಟಪಾಂಗುಡಿ ಹಾಡು ಹೇಳ್ಕೊಂಡು ಗಣಪತಿ ಗಣಪತಿ ಅಂದ್ರೆ ಅಥವಾ ಯಾವುದೋ ನನ್ನ ನೀನು ಗೆಲ್ಲಲಾರೆ ಅಂದ್ಬಿಟ್ರೆ ಗಣೇಶ ಒಲಿತಾನ? ಗಣೇಶ ಸಿಗ್ತಾನ? ಗಣೇಶ ಅನ್ನೋದು ಮನುಷ್ಯ ಅಲ್ಲ, ಅದು ಪರಿಕಲ್ಪನೆ, ಅರಿವಿನ ಪರಿಕಲ್ಪನೆ. ಅದನ್ನ ಸಾಮಾನ್ಯ ಜನರಿಗೆ ಹೇಳೋಕ್ಕೋಸ್ಕರ ಅಂತ ಒಂದು ಆಕೃತಿ ಸೃಷ್ಟಿ ಆಯ್ತು, ಸೃಷ್ಟಿ ಮಾಡ್ಕೊಂಡ್ರು. ಅದಕ್ಕೆ ಗೌರವ ಕೊಡಿ, ಘನತೆ ಕೊಡಿ. ನೀವು ನಡ್ಕೊಳ್ತಾ ಇರೋ ರೀತಿ ಇದೆಯಲ್ಲ ತಪ್ಪು, ಅಲ್ಲಿಂದ ಹೊರಗಡೆ ಬನ್ನಿ. ಹಾಗೇನೆ ಅಲ್ಲಿ ಮಸೀದಿ ಮುಂದೆ ಕಲ್ಲೆಸಿದ್ರಲ್ಲ ಅವರಂತ ಚಾಂಡಾಳ್ರು, ಮೈ ಗಾಡ್, ಏನೋ ಸಾಧಿಸಿದ್ರಿ ನೀವು ಕಲ್ಲೆಸಿದ್ಬಿಟ್ಟು. ನಿಮ್ಗೆ ಪ್ರೇರೇಪಿಸಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಗೊತ್ತು ನನಗೆ. ಇಲ್ಲ ಅಂತ ಹೇಳಿ, ನಿಮ್ಗೆ ಎಂತೆಂಥವ್ರು ಕೊಡ್ತಾರೆ ಗೊತ್ತು ನಮಗೆ. ಹಿಂದೂಗಳು ಕೊಡ್ತಾರೆ, ಹಿಂದೂಗಳಲ್ಲಿ ಯಾರು ಕೊಡ್ತಾರೆ ಅಂತ ಹೇಳಿ. ಏನಕ್ಕೆ ಲೈಟರ್ಸ್ ಕಲ್ಲು ಹೊಡೆದ್ರಿ ನೀವು? ಯಾವ ಕಾರಣ ಕೊಡಬೇಕಾಗಿತ್ತು? ಎಷ್ಟು ಜನ ಮುಸ್ಲಿಮ್ರು ಗಣೇಶನ ಎಂಜಾಯ್ ಮಾಡ್ತಾರಪ್ಪ. ದೇವ್ ಆಯ್ತು, ಅಲ್ಲಿ DJ ಇಲ್ಲ, ಬೇಡ, ಡ್ಯಾನ್ಸ್ ಆಡೋದು ಇಷ್ಟ ಆಗಲಿಲ್ಲ. ನೀವು ಅದಕ್ಕೆ ಮುಂಚೆ ನೀವು ನಿಂತ್ಕೊಂಡು ನಿಮ್ಮ ಏರಿಯಾಗೆ ಅಲ್ಲಿ ಬಂದಾಗ ಸ್ವಲ್ಪ ಹೂ ಎಸ್ತಾರೆ ಗಣೇಶನ್ಗೆ, ಏನಪ್ಪ ಆಗ್ತಿತ್ತು? ನೀವು ಯಾರನ್ನಪ್ಪ ನಂಬ್ಕೊಂಡಿರೋದು? ಯಾರನ್ನ ನಂಬ್ಕೊಂಡಿದ್ದೀರಿ ನೀವು? ನಿರಾಕಾರ ದೇವರನ್ನ. ಅಲ್ಲ ಅಂದ್ರೆ ನಿರಾಕಾರ. ನಿರಾಕಾರ, ಅದು ಸ್ವರೂಪನೇ ಇಲ್ಲ, ಅದಕ್ಕೆ ಆಕೃತಿ ಇಲ್ಲ, ಏನೂ ಇಲ್ಲ, ತೂಕ ಇಲ್ಲ, ಏನೂ ಇಲ್ಲಿರೋ ನಿರಾಕಾರ ಅಂದಾಗ ಇಲ್ಲಿ ಹುಟ್ಟಿರೋ ಎಲ್ಲ ರೂಪಗಳು ಆ ನಿರಾಕಾರ ದೇವ್ರಿಗೆ ಸೇರಿದ್ದಲ್ವಾ? ಅದೇನು ಕೇಳ್ತಾರೆ? ಒರಿಜಿನಲ್ ಇಸ್ಲಾಂನಲ್ಲಿ ಏನು ಕೇಳ್ತಾರೆ? ಬಹಳಷ್ಟು ಪ್ರವಾದಿಗಳು ಬಂದರು. ಅಲ್ಲ ಅಂದ್ರೇನು ಏನೂ ಅಲ್ಲ. ಆದರೆ ನಮಗೆ ಕಾಣೋ ಹೆಸರಾಗ್ಲಿ, ನಾಮರೂಪ ಆಗಲಿ, ರೂಪಗಳಾಗ್ಲಿ ಎಲ್ಲ ಅದರ ಸೃಷ್ಟಿನೇ ಅಲ್ವಾ? ಅದಕ್ಕೊಂದು ಹೂವು ಹಾಕಿದ್ರೆ ಏನಾಗಿತ್ತು? ಬಹಳ ಕಡೆ ಹಾಕಿದ್ದಾರೆ, ಪಾನಕ ಕೊಟ್ಟಿದ್ದಾರೆ. ಆಮೇಲೆ ನನಗೇ ಗೊತ್ತು ಎಷ್ಟು ಜನ ಅದನ್ನ ಸಂತೋಷ ಪಡ್ತಾರೆ ಮುಸ್ಲಿಮರು ಅಂತ ಗೊತ್ತು. ಮುಸ್ಲಿಮರು ಕೂಡ ಗಣೇಶ ಅನ್ನಲ್ಲ, ಗಣೇಶ್ ಜಿ ಅಂತಾರೆ. ಅದರಲ್ಲೂ ಸೂಫಿಗಳಂತೂ ಕೇಳಲೇಬೇಡಿ. ಆಂಜನೇಯ ಗಣೇಶ ಅಂದ್ರೆ ಅಷ್ಟು ಪ್ರಾಣ ಅವ್ರಿಗೆ. ನೀವು ಮಸೀದಿ ಮುಂದೆ ಲೈಟ್ ಆರಿಸಿ ಕಲ್ಲು ಹೊಡಿಬೇಕಾಯ್ತಪ್ಪ? ಏನಕ್ಕೆ ನೀವು ಏನೇ ಸಮರ್ಥನೆ ಕೊಟ್ಕೊಂಡ್ರು ಯಾರು ಒಪ್ಪಕ್ಕಾಗತ್ತೆ? ನೀವೇ ಧೈರ್ಯನ ಇದು? ಚಾಂಡಾಳ್ರು ನೀವು. ಅಲ್ಲಿ ನೋಡಿ, ಮುಸ್ಲಿಮರು ಪ್ರತಿಯೊಂದು ಎಲ್ಲೂ ಗಲಾಟೆ ಮಾಡ್ತೀವಿ ನಾವು ಮಸೀದಿನಲ್ಲೂ, ಏನ್ ಮಾಡ್ಕೊಳಕ್ಕಾಗತ್ತೆ ಅಂತಾರಲ್ಲ, ಅದು ಧೈರ್ಯ ಅಲ್ಲ. ಆ ಹಿಂದೂ ನಾಯಕರುಗಳು, ಹಿಂದೂಗಳು ಹೇಳ್ತಾರಲ್ಲ, ಮುಸ್ಲಿಮರೇ ಇದು ಅಂತ, ಅದು ಧೈರ್ಯನೇ ಅಲ್ಲ, ಅದು ಹೇಡಿತ. ಧೈರ್ಯ ಇರೋ ಯಾವತ್ತು ಬೆಂಬಲ ಕೊಡೋದು ಅಲ್ಪಸಂಖ್ಯಾತನಿಗೆ, ಸ್ಥಳದಲ್ಲಿ ಬಿದ್ದಿರೋನಿಗೆ, ದುರ್ಬಲನಿಗೆ, ಅಶಕ್ತನಿಗೆ, ಅವನಿಗೆ ಸಪೋರ್ಟ್ ಕೊಡ್ತಾರಲ್ಲ, ಅಲ್ಲಿ ಇದೆ ಒಂದು ಧೈರ್ಯ ಮತ್ತು ಘನತೆ. ಒಬ್ಬ ಇವನಿಗೆ ಹೇಳ್ಬಿಟ್ಟು 180 ಜನ ಇರೋ ಕಡೆ ನಾವು ಮಹಾ ಧೈರ್ಯಶಾಲಿಗಳು, ಇವ್ರು ಬೈತೀವಿ, ದೊಡ್ಡ ವಿಷಯನ? ನಾನು ಹೇಗೆ ಬೇಕಾದ್ರೂ ಬೈಬೋದು, ಇಸ್ಲಾಂಗಾಗ್ಲಿ ಮುಸ್ಲಿಮ್ಗಾಗ್ಲಿ ಬೈರಿ ಅಂತಾರೆ. ಏನಕ್ಕೆ ಬೈಲಿ? ಅದನ್ನ ಬೈತಾ ಇಲ್ವಾ? ಆಫ್ಘಾನಿಸ್ತಾನದಲ್ಲಿ ಆ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಎಷ್ಟು ಜನ ಖಂಡಿಸ್ತಾ ಇದ್ದಾರೆ ಮುಸ್ಲಿಂ ಹೆಣ್ಮಕ್ಳು ಗೊತ್ತಾ ನಿಮಗೆ? ಇವನು ಮೆಕ್ಕಾ ಬಗ್ಗೆ ಮಾತನಾಡ್ತಿದ್ದಾರೆ. ಅದೇ ರೀತಿ ನಾವು ಮಾಡ್ಬೇಕಾಗಿರೋದು, ಅದು ನಮ್ಮ ದೇಶಕ್ಕೆ ಸೇರಿದವರು ಅವರು. ಅವ್ರೋಗ್ಬಿಟ್ಟು ಪಾಕಿಸ್ತಾನಕ್ಕೆ ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ ಹೇಳೋದಲ್ಲ. ಈ ದೇಶದ ಕಾನೂನು ಅವ್ರಿಗೆ ಅನ್ವಯ ಆಗ್ಬೇಕು. ಇನ್ನು ಡಿಜೆ ಹಾಕೊಂಡು ಇದು ಮಾಡ್ತಿರಲ್ಲ, ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಗೃಹ ಮಂತ್ರಿಗಳಿಗೆ, ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ನಮ್ಮ DG ಅವ್ರನ್ನ ಕೇಳಿ, ಈ DJ ವಿರುದ್ಧ ಡಿಸ್ಕ್ ಜಾಕಿಗಳು, ಡಿಜೆ ಅಂತೀರಿ, DJ ಅಂದ್ರೆ ಡಿಸ್ಕ್ ಜಾಕಿಗಳು, ಪಾಪ್ಯುಲರ್ ಆಗಿರ್ತಾವ, ಜನಪ್ರಿಯ ಆಗಿರ್ತಲ್ಲ, ಆ ಹಾಡಿಗೆ ಮ್ಯೂಸಿಕ್ ಹಾಕೊಂಡು ಕುಣಿಯೋದು, ಜನನ ಕುಣಿಸೋದು. ಈ ಗಣೇಶನ ಹಬ್ಬದ ಸಮಯದಲ್ಲಿ ನಡೆಯುವ ಈ DJಗಳ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಎಷ್ಟು ದೂರುಗಳು ಬರ್ತವೆ. ಮಕ್ಕಳಿರೋ ಮನೆಯವರು, ವೃದ್ಧರು ಇರೋ ಮನೆಯವರು ಕೊಡೋದಿಲ್ವಾ? ಕೂರ್ಗಿಂದ ಹಿಡಿದು, ಮಂಗಳೂರಿನಿಂದ ಹಿಡಿದು ಬೆಂಗಳೂರು ಎಷ್ಟು ಬರ್ತಾರೆ. ನನಗೆ ಹೇಳ್ತಾರೆ, ಸಾರ್ ಆ DJ ಕಮ್ಮಿ ಮಾಡಕ್ಕೆ ಹೇಳಿ. ಆದ್ರೆ ನಾನು ಹೇಳಲ್ಲ, ಕಾರಣ ಅಂದರೆ ಅಲ್ಲಿ ಮಾಡ್ತಾರೆ. ಎಲ್ಲ ಹುಡುಗರು ನನಗೆ ಗೊತ್ತಿರೋದೆ, ನಾನು ಇಷ್ಟಪಡೋದೆ. ನಿಮಗೆ ಒಂದು ವಿಷಯ ಹೇಳ್ತೀನಿ, ನಾನು ವೈಯಕ್ತಿಕ ವಿಷಯ. ನಾನು ಈ ಮನೆಗೆ ಬಂದ 1-2 ವರ್ಷ ಹುಡುಗರು ಬರೋರು, ಗಣೇಶನ ಹಬ್ಬಕ್ಕೆ ಏನಾದ್ರು ಕೊಡಿ ಅಂತ. ಯಾರ್ಯಾರು ಫೀಸ್ ಇಲ್ಲ ಅಂತ ಹೇಳಿ ಸತ್ಯ ಹೇಳಿ ಕೊಡ್ತೀನಿ, ಇನ್ಯಾರಿಗಾರು ಊಟ ಇಲ್ಲ ಅಂತೇಳಿ ಸ್ವಲ್ಪ ನನ್ನ ಕೈಲಾದಷ್ಟು ಕೊಡ್ತೀನಿ. ದೇವರು ಇದಕ್ಕೆಲ್ಲ ನಾನು ಕೇಳಬೇಡಿ ಅಂದೆ. 2 ವರ್ಷ ಬಿಟ್ಟೇ ಬಿಟ್ರು. ಆಮೇಲೆ ನಾನು ಇತ್ತೀಚೆಗೆ 1-2 ವರ್ಷದಿಂದ ಬಚ್ಚನಿಗೆ ಹೇಳ್ತೀನಿ, ನೋಡ್ರಿ ಹುಡುಗರು ಎಷ್ಟು ಬುದ್ಧಿವಂತರು ಇರ್ತಾರೆ ಅಂದರೆ, ನಾನು ಹೇಳಿದೆ ನೋಡಪ್ಪ ಇದು ಕೇಳಬೇಡಿ ಅಂತ. ಬರೋದೇ ಬಿಟ್ಬಿಟ್ರು. ಬರ್ತಾರೆ, ಬಂದಾಗ ಅಡ್ವೈಸ್ ಮಾಡಿ ಕಳ್ಸೋಣ ಅಂದ್ಕೊಂಡ್ರೆ ಬರೋದೇ ಬಿಟ್ಬಿಟ್ರು ಅಂದೆ. ಅವ್ರು ಸುಮ್ಮನೆ ನನ್ನ ಮುಖ ನೋಡೋಕೆ ಶುರು ಮಾಡಿದ್ರು. ಏನೋ ಸರಿ ಇಲ್ಲ ಅಂತ ಗೊತ್ತಾಯ್ತು. ಏನು ವಿಷಯ ಅಂದೆ. ಇಲ್ಲ, ನನ್ನ ಮೇಲ್ಗಡೆ ಕಳ್ಸೋಕೆ ಬಿಡಲ್ಲ, ಪ್ರತಿ ವರ್ಷ ಬರ್ತಾರೆ, ಬಂದಾಗೆಲ್ಲ ನಾನು 3,000-5,000 ಕೊಟ್ಟು ಕಳಿಸ್ತೀನಿ. ಬಚ್ಚನ್ ಇದು ಕೊಡುವ, ಸುಮ್ಮನೆ ಇರಿ, ನೀವು ಹೇಳ್ದಂಗೆ ಎಲ್ಲ ಇರೋದಿಲ್ಲ. ನಾನೇ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಅಂದಾಗ ವಾರಗಟ್ಟಲೆ ಕುಣಿದಿದ್ದೀನಿ. ನೀವು ಹೇಳ್ದಂಗೆ ನಾವು ಮಾಡೋಕ್ಕಾಗಲ್ಲ. ಜನ ಬುದ್ಧಿವಂತರಾದಾಗ ಅದೆಲ್ಲ ಇದಾಗುತ್ತೆ. ಆದರೆ ಆ ಹುಡುಗರು ಬಂದು, ನಮ್ಮ ಹುಡುಗರವರು,
ನಮ್ಮನ್ನ ಇಷ್ಟಪಡೋ ಹುಡುಗರು ಮಾಮ ಅಂತಾರೆ, ಅಣ್ಣ ಅಂತಾರೆ ನಿಮ್ಮನ್ನ. ನಾವೊಂದು 2,000-5,000 ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರು. ಆ ಡಿಜೆನ ಸೌಂಡ್ ಕಮ್ಮಿ ಮಾಡಿಸಿ ಅಂತ ನನಗೆ ಫೋನ್ ಮಾಡ್ತಾರೆ, ಪೊಲೀಸ್ ಹೇಳಿ ಅಂತಾರೆ. ನಾನು ಇದುವರೆಗೂ ಪೊಲೀಸ್ಗೆ ಇಂಥ ಮಾಡಿ ಅಂತ ಯಾವತ್ತೂ ಹೇಳ್ದವನೇ ಅಲ್ಲ. ಕೇಳಿ ನೋಡಿ, ನಮ್ಮ ಸ್ಟೇಷನ್ಗಳಲ್ಲಿ ಹೇಳ್ದವನೇ ಅಲ್ಲ, ದೂರು ಕೊಟ್ಟವನೇ ಅಲ್ಲ. ಇಲ್ಲಪ್ಪ ನಾನು ಹೇಳಲ್ಲ, ನೀವೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈ ಸರಿ ಕೂರ್ಗ್ನಿಂದ ಫೋನ್ ಮಾಡ್ತಾರೆ. ನಾನು ಹೆಸರು ಹೇಳಲ್ಲ, ಒಳ್ಳೆ ಹೆಸರಿರೋ ಜನಗಳು ಅಲ್ಲಿಂದ ಫೋನ್ ಮಾಡ್ತಾರೆ. ನಮ್ಮ ಕೈಲಿ ಆಗ್ತಾ ಇಲ್ಲ, ತುಂಬಾ ಆಗ್ಬಿಟ್ಟಿದೆ ಇಲ್ವಾ? ಅದು ಗಣೇಶನ ಪ್ರಾರ್ಥಿಸುವ ರೀತಿನಪ್ಪ. ನಾನು ಹೇಳಿಲ್ವಾ? ನಾನು ಹೇಳ್ತೀನಿ ನಿಮ್ಗೆ ಯಾವ ರೀತಿ. ಬನ್ನಿ, ವೈಯಕ್ತಿಕವಾಗಿ ಬನ್ನಿ, ಬಹಿರಂಗವಾಗಿ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದನ್ನೆಲ್ಲ ಹೇಳ್ತೀನಿ ಹೇಗೆ. ಅದೇನು ತುಂಬಾ ಸಮಯ ತಗೊಳತ್ತಾ? ಅದನ್ನ ಒಳಗಡೆ ತಗೊಂಡ್ರೆ ಎಷ್ಟು ಸಂತೋಷ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಮತ್ತೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಅರಿವನ್ನ ಎಷ್ಟು ಹೆಚ್ಚಿಗೆ ಮಾಡುತ್ತೆ ನಿಮಗೆ ಗೊತ್ತಿಲ್ಲ. ಇದರಿಂದ ಹೊರಗಡೆ ಬನ್ನಿ. ಈ ಹೇಳಿಗಳು ಹೇಳ್ತಾರಲ್ಲ, ಕುತಂತ್ರಿಗಳು, ಕಚ್ಚಡಗಳು, ಗೊತ್ತಿದೆ ಸುಳ್ಳು ಹೇಳ್ತಿದೀವಿ ಅಂತ ಅವ್ರಿಗೆ. ಮತ್ತು ಅವ್ರ ಮಾತು ನಂಬೇಡಿ. ಇಲ್ಲಿ ಯಾರು ಸಾಬ್ರು ಅಲ್ಲ, ಹಿಂದೂ ಅಲ್ಲ, ಎಲ್ಲ ಈ ಮಣ್ಣಿಂದ ಬಂದಿರೋರೆ, ಈ ಗಾಳಿಯಿಂದ ಬಂದಿರೋರೆ, ಈ ಬಿಸಿಲಿನಿಂದ ಬಂದಿರೋರೆ, ಈ ನೀರಿನಿಂದ ಬದುಕ್ತಾ ಇರೋರೆ. ಎಲ್ಲರೂ ಅಷ್ಟೇ. ಇವೆಲ್ಲ ಮೇಲ್ಗಡೆ 1% ಡಿಫ್ರೆನ್ಸ್ ಅಷ್ಟೇ. ಅಲ್ಲಿರೋ ಮಕ್ಕಳು ನಮ್ಮ ಮಕ್ಕಳೇ. ಇಲ್ಲಿ ನೀವು ಕಿಸ್ತಾ ಇದ್ದೀರಲ್ಲ ಸಾಬ್ರಿಗೆ ಎಗನಿಸ್ಟ್ ಆಗಿ, ನಿಮ್ಮಲ್ಲೂ ಕೂಡ ವೈಯಕ್ತಿಕವಾಗಿ ಎಷ್ಟು ಸಾಬ್ರು ಮಕ್ಕಳಿದ್ದಾಗ ನಿಮ್ಮನ್ನ ಮುದ್ದು ಮಾಡಿದ್ದಾರೆ. ನೀವೆಷ್ಟು ಸಾಬ್ರುಗಳನ್ನ ಮುದ್ದು ಮಾಡಿದ್ದೀರಿ? ಹೌದೋ ಇಲ್ವೋ? ಸತ್ಯ ಹೇಳಿ. ಮನುಷ್ಯನ ನೋಡ್ಕೊಳ್ಳಿ. ಅವ್ರಿಗೆ ನೀವು ಪ್ರೀತಿಯಿಂದ ಹೇಳಿದ್ರೆ ನಿಮ್ಮ ಮಸೀದಿ ಎದುರು ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಆದರೂ ನೀವು ಹೋದಾಗ ನಾವು ಬರ್ತಿದ್ದೀವಿ ಅಂದ್ರೆ ನಿಮ್ಮನ್ನು ಹೆಂಗೆ ಸ್ವಾಗತಿಸ್ತಾರವರು? ಆಗ ಗಣೇಶನ ಘನತೆ ಬರೋದಿಲ್ವಾ? ಗಣೇಶ ದೈವಿಕ ಸ್ವರೂಪಕ್ಕೆ ಬೆಲೆ ಬರೋದಿಲ್ವಾ? ಕಮ್ ಔಟ್ ಆಫ್ ದಿಸ್ ನಾನ್ಸೆನ್ಸ್. ನಮಸ್ಕಾರ.